ನಾಳೆ ರಾಜ್ಯದಲ್ಲಿ ಮೊಳಗಲಿದೆ ಸೇನೆಯ ಸೈರನ್. ಕರ್ನಾಟಕದ 3 ಕಡೆ ನಾಳೆ ನಡೆಯಲಿದೆ ಮಾಕ್ ಡ್ರಿಲ್. ನಾಳೆ ರಾಜ್ಯದಲ್ಲಿ 3 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ. ಬೆಂಗಳೂರು, ಕಾರವಾರ, ರಾಯಚೂರಲ್ಲಿ ನಡೆಯಲಿದೆ. ನಾಳೆ ಸಂಜೆ 4 ಗಂಟೆಗೆ ನಡೆಯಲಿದೆ ಮಾಕ್ ಡ್ರಿಲ್. ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. 1 ವಾರ ನಡೆಯುತ್ತೆ ಈ ಮಾಕ್ ಡ್ರಿಲ್. ಪೊಲೀಸ್ ಸ್ಟೇಷನ್, ಅಗ್ನಿಶಾಮಕ ದಳ ಕಚೇರಿ ಸೇರಿದಂತೆ ಇವೆಲ್ಲದರಲ್ಲೂ ಕೂಡ ಸೈರನ್ ಮೊಳಗುತ್ತೆ. 3 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಸೈರನ್ ಮೊಳಗಲಿದೆ. ಪೊಲೀಸ್ ಸ್ಟೇಷನ್, ಅಗ್ನಿಶಾಮಕ ದಳ, ಇನ್ನು ಗೃಹ ರಕ್ಷಕ ದಳ ಈ ಎಲ್ಲ ಕಚೇರಿಯಲ್ಲೂ ಕೂಡ ಸೈರನ್ ಮೊಳಗುತ್ತೆ. ಹಾಗಾಗಿ ಈ ಬಗ್ಗೆ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಅಭ್ಯಾಸ್ ಹೆಸರಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ರಾಜ್ಯದಲ್ಲಿ. ಹಾಗಾದ್ರೆ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. 3 ಕಡೆ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಇದು ಮೆಟ್ರೋಪಾಲಿಟನ್ ಶಹರ, ಮೆಟ್ರೋಪಾಲಿಟನ್ ನಗರ ಭಾಳ ಮುಖ್ಯವಾದ ಇದೆ. ಇಲ್ಲಿ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಸುಮಾರು ಇದ್ದಾವೆ. ಇಟ್ಸ್ ವೆರಿ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಫಾರ್ ಕರ್ನಾಟಕ. ಎರಡನೇಯಾಗಿ ನಾವು ಕೈಗಾ ಅಂದರೆ ಕಾರವಾರ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ, ಅಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ. ಮೂರನೇಯಾಗಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ರೆಫರೆನ್ಸಲ್ಲಿ ಇಟ್ಕೊಂಡು ಅಲ್ಲಿ ಕೂಡ ಮಾಕ್ ಡ್ರಿಲ್ ಮಾಡ್ತೀವಿ. ಇವಾಗ ಮಾಕ್ ಡ್ರಿಲ್ ಕಂಪೋನೆಂಟ್ಸ್ ಈಗ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ಈಗ ವಿಡಿಯೋ ಕಾನ್ಫರೆನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಮ್ಮ DIG ವರ್ತಿಕಾ ಅವರು ನಿಮಗೆ ತಿಳಿಸ್ತಾರೆ. 4 ಪಾಯಿಂಟ್ಸ್ ಇದಾವೆ. ನಮ್ಮ ಹತ್ರ ಇರೋದು 35 ಕಡೆ. ಬಟ್ ಬರೀ ಸೈರನ್ ಈ ಮಾಕ್ ಡ್ರಿಲ್ದು ಕಂಪೋನೆಂಟ್ ಇಲ್ಲ, ಇನ್ನೂ ಕೆಲವು ಕಂಪೋನೆಂಟ್ಸ್ ಇದ್ದಾವೆ. ಅದರಲ್ಲಿ ಹಾಸ್ಪಿಟಲ್ ಮತ್ತು ನಾವು ಹೆಚ್ಚು ಕಡಿಮೆ 5 ಸಿವಿಲ್ ಡಿಫೆನ್ಸ್ ಇದ್ದಾರೆ. ಸೊ ನಾವು ಮಾಡಿಕೊಂಡು ಸೆನ್ಸಿಟೈಸ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಅವರಿಗೆ ಡಿಪ್ಲಾಯ್ ಮಾಡಿ. ಎಷ್ಟು ಗಂಟೆ ಸಂಜೆ ನೋಡ್ಕೊಂಡು? ಸಂಜೆ ಅಂದರೆ 4 ಗಂಟೆ ಯಾಕೆ ಇಟ್ಟಿದ್ದಾರೆ ಅಂದರೆ ನಾರ್ತ್ ಈಸ್ಟ್ ಇಂಡಿಯಾ ಮತ್ತು ಗುಜರಾತ್ ಟೈಮ್ ಡಿಫ್ರೆನ್ಸ್, ಸೂರ್ಯಾಸ್ತ ಮತ್ತು ಲೈಟ್ ಮತ್ತು ಟೈಮ್ ಕವರ್ ಮಾಡೋಕ್ಕೆ ನಮಗೆ ಕತ್ಲಾದ್ಮೇಲೆ ಅದು ನಮಗೆ ಒಂದು ರೂಟ್ಗೆ ಬರುತ್ತೆ. 3 ಕಡೆ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ,